These are 3 marks questions. X equal to 5 plus 2 root 6 ಆದಾಗ x square plus 1 by x square ಬೆಲೆಯನ್ನು ಕಂಡುಹಿಡಿಯಿರಿ. Find the value of x square plus 1 by x square when x equal to 5 plus 2 root 6. x square ಬೇಕು, ಜೊತೆಗೆ 1 by x square ಬೇಕು. ಈ 1 by x square ಅನ್ನು ನಾವು 1 by x whole square ಅಂತ ಟ್ರೀಟ್ ಮಾಡ್ಬೋದು. ಯಾಕಂದರೆ x ಕೊಟ್ಟಿರೋದ್ರಿಂದ ಈ ಎಕ್ಸನ್ನು ಯೂಸ್ ಮಾಡಿ ನಾವು 1 by x ಅನ್ನು ಫೈಂಡ್ ಔಟ್ ಮಾಡೋಣ. ಆ 1 by x ಅನ್ನು ಸ್ಕ್ವೇರ್ ಮಾಡೋಣ. ಸೊ ದಿಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 by x square ಕ್ಯಾನ್ ಬಿ ಟ್ರೀಟೆಡ್ ಆಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 by x ಹೋಲ್ ಸ್ಕ್ವೇರ್. ಸೊ ಇದು ಸದ್ಯಕ್ಕೆ ನೆನಪಿರಲಿ. ಈಗ x 5 ಪ್ಲಸ್ 2 ರೂಟ್ 6 ಇದೆ ಅಂತಂದರೆ ಇಲ್ಲಿ 1 by x ಏನು ಬರುತ್ತೆ ಅಂತ ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. 1 by x ಈಕ್ವಲ್ಸ್ ಟು 1 by 5 ಪ್ಲಸ್ 2 ರೂಟ್ 6. ಡಿನಾಮಿನೇಟರಲ್ಲಿ ಇರ್ಯಾಷನಲ್ ನಂಬರ್ ಅಥವಾ ಸರ್ಡ್ ಬಂದಿರೋದ್ರಿಂದ ಇಲ್ಲಿ ರ್ಯಾಷನಲೈಸಿಂಗ್ ದ ಡಿನಾಮಿನೇಟರ್ ಅಥವಾ ಛೇದವನ್ನು ಅಕರ್ಣೀಕರಿಸಿ ಅಂತ ಏನು ಹೇಳ್ತೀವಿ ಅದನ್ನು ಮಾಡೋಣ. 5 ಪ್ಲಸ್ 2 ರೂಟ್ 6 ಇದರ ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ಯಾವುದು ಅಂತಂದರೆ 5 ಮೈನಸ್ 2 ರೂಟ್ 6. ಸೊ ಆ 5 ಮೈನಸ್ 2 ರೂಟ್ 6 ಅನ್ನು ಡಿನಾಮಿನೇಟರ್ಗೆ ಮತ್ತು ನ್ಯೂಮರೇಟರ್ಗೆ ಮಲ್ಟಿಪ್ಲೈ ಮಾಡಬೇಕು. 5 ಮೈನಸ್ 2 ರೂಟ್ 6 ನ್ಯೂಮರೇಟರಲ್ಲಿ 5 ಮೈನಸ್ 2 ರೂಟ್ 6 ಇಂಟು 1 ಅಂತಂದರೆ 5 ಮೈನಸ್ 2 ರೂಟ್ 6 divided by denominator will be in the form of a plus b into a minus b. A plus b into a minus b means a square minus b square, that is 5 square minus 2 root 6 whole square. So it is equal to 5 minus 2 root 6 divided by 5 square ಅಂತಂದರೆ 25 minus ಈ ಸ್ಕ್ವೇರು 2 ಮತ್ತು ರೂಟ್ 6 ಎರಡಕ್ಕೂ ಅಪ್ಲೈ ಆಗಬೇಕು. 2ನ ಸ್ಕ್ವೇರ್ ಮಾಡಿದರೆ 4 ಆಗುತ್ತೆ, ರೂಟ್ 6ನ ಸ್ಕ್ವೇರ್ ಮಾಡಿದ್ರೆ 6 ಆಗುತ್ತೆ. ದೇರ್ಫೋರ್ 4 6 24. ದೇರ್ಫೋರ್ 1 by x ವಿಲ್ ಬಿ ಈಕ್ವಲ್ ಟು 5 ಮೈನಸ್ 2 ರೂಟ್ 6. ಯಾಕಂದರೆ ಕೆಳಗಡೆ 25 ಮೈನಸ್ 24 ಅಂತಂದರೆ 1. ಸೊ 1 by x ಅಂದರೆ 5 ಮೈನಸ್ 2 ರೂಟ್ 6. ನಮಗೆ x ಅಂದರೆ ಗೊತ್ತಾಯಿತು, 1 by x ಅಂದರೆ ಗೊತ್ತಾಯಿತು. ಈಗ ನಾವೇನು ಮಾಡೋಣ ಅಂತಂದರೆ ನಾವು ಲೆಟ್ ಅಸ್ ಕನ್ಸಿಡರ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 by x ಸ್ಕ್ವೇರ್, ದಟ್ ಈಸ್ ಎಕ್ಸ್ ಸ್ಕ್ವೇರ್ plus 1 by x whole square. This is equal to x ಅಂತಂದರೆ 5 plus 2 root 6 whole square plus 1 by x ಅಂತಂದರೆ 5 minus 2 root 6 ಮತ್ತು ಅದಕ್ಕೂ ಸ್ಕ್ವೇರ್ ಇದೆ, therefore whole square. So first term is in the form of a plus b whole square and the second term is in the form of a minus b whole square. a plus b whole square ಅಂತಂದರೆ a square plus b square plus 2ab, that is 5 square plus 2 root 6 whole square, that is b square plus 2ab, 2 into 5 into 2 root 6, 2ab. Similarly ಇದೇನಾಗುತ್ತೆ ಅಂತಂದರೆ a minus b whole square, that will be equal to a square plus b square, that is 2 root 6 whole square minus 2ab ಆಗುತ್ತೆ, 2 into 5 into 2 root 6. ಇಲ್ಲಿ ಅಬ್ಸರ್ವ್ ಮಾಡಿ 2 into 5 into 2 root 6, 2 into 5 into 2 root 6, ಬಟ್ ಒಂದು ಪ್ಲಸ್ ಇದೆ ಒಂದು ಮೈನಸ್ ಇದೆ, therefore we can cancel them. So it will be equal to 5 square ಅಂತಂದರೆ 25 ಪ್ಲಸ್ ಆಲ್ರೆಡಿ ನಮಗೆ ಗೊತ್ತಿದೆ 2 ರೂಟ್ 6ನ ಸ್ಕ್ವೇರ್ ಮಾಡಿದ್ರೆ ಎಷ್ಟು ಬರುತ್ತೆ 24. ದೇರ್ಫೋರ್ ಈ ವ್ಯಾಲ್ಯೂ 24 ಆಯಿತು. ಪ್ಲಸ್ ಅಗೇನ್ 5 ಸ್ಕ್ವೇರ್ ಇದೆ, ಇಟ್ ವಿಲ್ ಬಿ 25 ಪ್ಲಸ್ 2 ರೂಟ್ 6 ಹೋಲ್ ಸ್ಕ್ವೇರ್ ಮೀನ್ಸ್ 24. 25 ಪ್ಲಸ್ 25 ಇಟ್ ವಿಲ್ ಬಿ 50 ಪ್ಲಸ್ 24 ಪ್ಲಸ್ 24 ವಿಲ್ ಬಿ ಈಕ್ವಲ್ ಟು 48. ಸೊ ಎರಡನ್ನೂ ಆ್ಯಡ್ ಮಾಡಿದ್ರೆ ವಿ ಗೆಟ್ 98. Therefore, the value of x square plus 1 by x square will be equal to 98. Next question is, calculate mean for the following frequency distribution table. ಈ ಕೆಳಗಿನ ಆವರ್ತ ವಿತರಣಾ ಪಟ್ಟಿಗೆ ಸರಾಸರಿ ಕಂಡುಹಿಡಿಯಿರಿ. ಕ್ಲಾಸ್ ಇಂಟರ್ವಲ್ ಕೊಟ್ಟಿದ್ದಾರೆ, ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ. ಈ ರೀತಿ ಏನಾದರೂ ಒಂದು ಡಾಟಾ ಇತ್ತು ಅಂತಂದರೆ ಅಲ್ಲಿ ಮೀನ್ ಫಾರ್ಮುಲಾ ಏನಿದೆ ಅಂತಂದರೆ ಮೀನ್ ಈಸ್ ಗಿವನ್ ಬೈ ಸಿಗ್ಮಾ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್ ಅಂತ ಇದೆ. ವೇರ್ ಎನ್ ಈಸ್ ನಥಿಂಗ್ ಬಟ್ ಸಿಗ್ಮಾ ಎಫ್, ಅಂದರೆ ಫ್ರೀಕ್ವೆನ್ಸಿ ಏನು ಕಾಲಮ್ ಇರುತ್ತಲ್ಲ ಅದನ್ನು ಆ್ಯಡ್ ಮಾಡಿದರೆ ಬರೋಂಥ ವ್ಯಾಲ್ಯೂನ ಎನ್ ಅಂತ ಕರಿತೀವಿ. ಇನ್ನು ಎಫ್ ಎಕ್ಸ್ ಅಂತಂದರೆ ಎಫ್ ಈಸ್ ಫ್ರೀಕ್ವೆನ್ಸಿ ಆಲ್ರೆಡಿ ಗಿವನ್, ಎಕ್ಸ್ ಅಂತಂದರೆ ಮಿಡ್ ಪಾಯಿಂಟ್ ಆಫ್ ದ ಕ್ಲಾಸ್ ಇಂಟರ್ವಲ್. ಆ ಕ್ಲಾಸ್ ಇಂಟರ್ವಲ್ ಏನಿರುತ್ತೆ ಅದರ ಮಿಡ್ ಪಾಯಿಂಟನ್ನ ಎಕ್ಸ್ ಅಂತ ಕರಿತೀವಿ. ಆ ಎಕ್ಸ್ ಜೊತೆ ಎಫ್ನ ಮಲ್ಟಿಪ್ಲೈ ಮಾಡಿದರೆ ಎಫ್ ಎಕ್ಸ್ ಆಗುತ್ತೆ. ಅಂದರೆ ನಮಗೆ ಎಕ್ಸ್ ಬೇಕು ಜೊತೆಗೆ ಎಫ್ ಎಕ್ಸ್ ಬೇಕು. ಫಸ್ಟ್ ಕಾಲಮ್ನ ಕ್ಲಾಸ್ ಇಂಟರ್ವಲ್ ಅಂತ ಬರ್ಕೊಳ್ಳೋಣ. 5 15 15 to 25 25 to 35 35 to 45
45 to 55. ಸೊ ಇದು ಕ್ಲಾಸ್ ಇಂಟರ್ವಲ್ ಆಯಿತು. ಇನ್ನು ಫ್ರೀಕ್ವೆನ್ಸಿ ಎರಡನೇ ಕಾಲಮು, ಫ್ರೀಕ್ವೆನ್ಸಿ ಏನೇನು ಕೊಟ್ಟಿದ್ದಾರೆ 3, 5, 7, 3, 2. ಈಗ ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡ್ಕೊಳ್ಳೋಣ, ಎಕ್ಸ್. ಇಲ್ಲಿ ಎಕ್ಸ್ ಬೇಕಲ್ಲ ನಮಗೆ, ಹಾಗಾಗಿ ಎಕ್ಸ್ ಅಂತಂದರೆ ಮಿಡ್ ಪಾಯಿಂಟ್ ಆಫ್ ಕ್ಲಾಸ್ ಇಂಟರ್ವಲ್. ಸೊ 5, 15 ಇದರ ಮಿಡ್ ಪಾಯಿಂಟ್ ಎಷ್ಟಾಗುತ್ತೆ ಅಂದರೆ 10 ಆಗುತ್ತೆ. ಅದನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದರೆ ಇವೆರಡನ್ನ ಆ್ಯಡ್ ಮಾಡಬೇಕು, ಡಿವೈಡೆಡ್ ಬೈ 2 ಮಾಡಬೇಕು ಅಷ್ಟೇ. ಸೊ 15 + 5 ಅಂದರೆ 20, 20/2 ಅಂತಂದರೆ 10. ಸಿಮಿಲರ್ಲಿ 25 + 15 ಅಂತಂದರೆ 40 ಆಗುತ್ತೆ. 40 ಡಿವೈಡೆಡ್ ಬೈ 2 ಅಂತಂದರೆ 20. ಸೊ ಇಲ್ಲಿ 10 ಡಿಫ್ರೆನ್ಸ್ ಇರೋದ್ರಿಂದ 10, 10, 10 ಆ್ಯಡ್ ಮಾಡ್ತಾ ಹೋದರೆ ನೆಕ್ಸ್ಟ್ ಎಕ್ಸ್ ವ್ಯಾಲ್ಯೂ ನಮಗೆ ಸಿಗ್ತಾ ಹೋಗ್ತದೆ. ಸೊ ಇದು ಎಕ್ಸ್ ಆಯಿತು. ಸೊ ಇವೆರಡನ್ನ ಮಲ್ಟಿಪ್ಲೈ ಮಾಡಿದ್ರೆ ವಿ ಗೆಟ್ ಎಫ್ ಎಕ್ಸ್. ಇವೆರಡನ್ನ ಮಲ್ಟಿಪ್ಲೈ ಮಾಡಿ 3 × 10 ಇಟ್ ಈಸ್ 30, 5 2s are 10 ಅಂದರೆ 100, 7 3s are 21 that is 210, 3 4s are 12, 120, 2 5s are 10 that is 100. ಈಗ ನಮ್ಗೆ ಬೇಕಾಗಿರೋದು ಸಿಗ್ಮಾ ಎಫ್ ಎಕ್ಸ್, ಅಂದರೆ ಎಫ್ ಎಕ್ಸ್ ಕಾಲಮ್ನ ಆ್ಯಡ್ ಮಾಡಬೇಕು. ಸೊ ಇಟ್ ಈಸ್ ಸಿಗ್ಮಾ ಎಫ್ ಎಕ್ಸ್. ಇಲ್ಲೇನು ಬರುತ್ತಲ್ಲ ಇದು ಸಿಗ್ಮಾ ಎಫ್ ಎಕ್ಸ್. ಓಕೆ, ಇಲ್ಲಿ 100, 100, 200, ಇಲ್ಲಿ 200 ಇದೆ, 400, ಇದು 500. ಓಕೆ, 500 ಇದು 20, 30 + 30 60 ಆಯಿತು. ಸೊ 560, 1 2 3 ಎಸ್ 560 ಸಿಗ್ಮಾ ಎಫ್ ಎಕ್ಸ್ ಎಷ್ಟು ಬಂತು ಅಂದರೆ 560, 560 ಬಂತು. ಓಕೆ, ನ್ಯೂಮರೇಟರ್ ರೆಡಿ ಆಯ್ತು ನಮಗೆ. ಇನ್ನು ಡಿನಾಮಿನೇಟರ್ ಬೇಕು ಎನ್. ಎನ್ ಅಂತಂದರೆ ಸಿಗ್ಮಾ ಎಫ್. ಎಫ್ ಅನ್ನು ಆ್ಯಡ್ ಮಾಡಬೇಕು. 7 + 3 10, 5 + 3 8, 8 + 2 10, 10 10 ಅಂದರೆ ಅಲ್ಲಿಗೆ 20 ಆಯಿತು. ದೇರ್ಫೋರ್ ಎನ್ ಈಸ್ ಈಕ್ವಲ್ ಟು 20 ಆ್ಯಂಡ್ ಸಿಗ್ಮಾ ಎಫ್ ಎಕ್ಸ್ ಈಕ್ವಲ್ ಟು 560. ದೇರ್ಫೋರ್ ಮೀನ್ ಈಸ್ ಈಕ್ವಲ್ ಟು, ಫಾರ್ಮುಲಾಗೆ ಬರೋಣ, ಮೀನ್ ಈಕ್ವಲ್ ಟು ಸಿಗ್ಮಾ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್. ದಟ್ ಈಸ್ ಈಕ್ವಲ್ ಟು ಸಿಗ್ಮಾ ಎಫ್ ಎಕ್ಸ್ ಈಸ್ ನಥಿಂಗ್ ಬಟ್ 560 ಡಿವೈಡ್ ಬೈ ಎನ್ ಅಂತಂದರೆ 20. 0 0 ಕ್ಯಾನ್ಸಲ್ ಮಾಡಿ, 2 1s are 2 2s are 4, 2 8s are 16. Therefore, mean of the given data is 28. ಒಂದು ತ್ರಿಭುಜದ ಎರಡು ಬಾಹುಗಳು 8 ಸೆಂಟಿಮೀಟರ್ ಮತ್ತು 11 ಸೆಂಟಿಮೀಟರ್ ಹಾಗೂ ಅದರ ಸುತ್ತಳತೆ 32 ಸೆಂಟಿಮೀಟರ್ ಆದರೆ ಆ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯಿರಿ. ನೋಡಿ, ತ್ರಿಭುಜದ ಬಾಹುಗಳನ್ನು ಕೊಟ್ಟಾಗ ವಿಸ್ತೀರ್ಣ ಕಂಡುಹಿಡಿಯೋದಕ್ಕೆ ಒಂದು ಫಾರ್ಮುಲಾ ಇದೆ. ಅದೇನು ಫಾರ್ಮುಲಾ ಅಂತಂದರೆ ಏರಿಯಾ ಎ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಸ್ ಇಂಟು ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ. ಇಲ್ಲಿ ಎಸ್ ಅಂತಂದರೆ ಎ ಪ್ಲಸ್ ಬಿ ಪ್ಲಸ್ ಸಿ ಬೈ 2 ಅಂತ ಅರ್ಥ. ಮತ್ತು ಎ ಬಿ ಸಿಗಳೇನು ಅಂತಂದರೆ ದೀಸ್ ಆರ್ ದ ಸೈಡ್ಸ್ ಆಫ್ ಅ ಟ್ರಯಾಂಗಲ್. ಸೊ ಎ ಬಿ ಸಿಗಳು ಟ್ರಯಾಂಗಲ್ನ ಸೈಡ್ಸ್ಗಳಾಗಿದ್ದು, ಎಸ್ ಅಂತಂದರೆ ಎ ಪ್ಲಸ್ ಬಿ ಪ್ಲಸ್ ಸಿ. ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ನಥಿಂಗ್ ಬಟ್ ಪೆರಿಮೀಟರ್. ಫೈಂಡ್ ದ ಏರಿಯಾ ಆಫ್ ದ ಟ್ರಯಾಂಗಲ್ ಹೂಸ್ ಮೆಜರ್ ಆಫ್ ಟೂ ಸೈಡ್ಸ್ ಆರ್ 8 ಸೆಂಟಿಮೀಟರ್ ಆ್ಯಂಡ್ 11 ಸೆಂಟಿಮೀಟರ್. ಪೆರಿಮೀಟರ್. ಎಸ್, ಎ ಪ್ಲಸ್ ಬಿ ಪ್ಲಸ್ ಸಿ ಅಂತಂದರೆ ಪೆರಿಮೀಟರ್ ಬೈ 2 ಅಂತ ಅರ್ಥ. ಓಕೆ, ಸೊ ಪೆರಿಮೀಟರ್ ಬೈ 2 ಇಸ್ ನಥಿಂಗ್ ಬಟ್ ಎಸ್. ಈ ಫಾರ್ಮುಲಾ ನಾವು ಯೂಸ್ ಮಾಡ್ಬೋದು. ಆದರೆ ಒಂದು ಸಮಸ್ಯೆ ಏನು ಅಂತಂದರೆ ಇಲ್ಲಿ ನಮಗೆ 2 ಬಾಹುಗಳು ಗೊತ್ತಿದೆ, ಆದರೆ 3ನೇ ಬಾಹು ಗೊತ್ತಿಲ್ಲ. ಬಟ್ ಅದರ ಬದಲಿಗೆ ಏನು ಕೊಟ್ಟಿದ್ದಾರೆ ಅಂತಂದರೆ ಸುತ್ತಳತೆ ಕೊಟ್ಟಿದ್ದಾರೆ. ಸೊ 3ನೇ ಬಾಹುನ ನಾವು ಯಾವ ರೀತಿ ಫೈಂಡ್ ಔಟ್ ಮಾಡ್ಬೋದು ಅಂದರೆ ಥರ್ಡ್ ಸೈಡ್ ಈಕ್ವಲ್ಸ್ ಟು ಪೆರಿಮೀಟರ್ ಮೈನಸ್ ಸಮ್ ಆಫ್ ಅದರ್ ಟೂ ಸೈಡ್ಸ್. ಸೊ 2 ಸೈಡ್ಗಳನ್ನು ಆ್ಯಡ್ ಮಾಡಿದ್ರೆ, ಬಿಕಾಸ್ ಇದೊಂದು ಟ್ರಯಾಂಗಲ್ ಅನ್ಕೊಂಡ್ರೆ ಒಂದು 8 ಇದೆ, ಇನ್ನೊಂದು 11 ಇದೆ, ಇನ್ನೊಂದು ಟೋಟಲ್ ಕೊಟ್ಟುಬಿಟ್ಟಿದ್ದಾರೆ 32 ಅಂತ. ಸೊ ಥರ್ಡ್ ಸೈಡ್ ಬೇಕು ಅಂತಂದರೆ ಈ 32ನಲ್ಲಿ ಈ 2 ಸೈಡ್ಗಳ ಸಮ್ಮನ್ನು ಸಬ್ಟ್ರಾಕ್ಟ್ ಮಾಡಿಬಿಟ್ರೆ ಈ ಥರ್ಡ್ ಸೈಡ್ ನಮಗೆ ಸಿಗುತ್ತೆ. ದೇರ್ಫೋರ್ ಇಟ್ ಈಸ್ ಈಕ್ವಲ್ ಟು ಪೆರಿಮೀಟರ್ ಈಸ್ 32 ಮೈನಸ್ ಸಮ್ ಆಫ್ ಅದರ್ 2 ಸೈಡ್ಸ್ 11 + 8 ಅಂತಂದರೆ 19. ಸೊ ಇಟ್ ಈಸ್ ಈಕ್ವಲ್ ಟು, ಐ ಥಿಂಕ್ ಇಟ್ ವಿಲ್ ಬಿ 13 ಸೆಂಟಿಮೀಟರ್. ಎಸ್, ಇದು ಥರ್ಡ್ ಸೈಡ್. ಇದು ಈಗ 3 ಸೈಡ್ಗಳು ಸಿಕ್ತು. ಈ 3 ಯೂಸ್ ಮಾಡಿಕೊಂಡು ನಾವೇನು ಮಾಡೋಣ ಅಂತಂದರೆ ಅದಕ್ಕೆ ವ್ಯಾಲ್ಯೂ ಕೊಡೋಣ. ಎ ಈಕ್ವಲ್ ಟು 8 ಆಗಿರಲಿ, ಬಿ ಈಕ್ವಲ್ ಟು 11 ಆಗಿರಲಿ, ಸಿ ಈಕ್ವಲ್ ಟು 13 ಆಗಿರಲಿ. ದೇರ್ಫೋರ್ ಎಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ ಬೈ 2 ಅಂತ ಇದೆ. ದೇರ್ಫೋರ್ 8 + 11 + ಅದಿಷ್ಟೆಲ್ಲ ಯಾಕೆ, ಪೆರಿಮೀಟರ್ ಬೈ 2 ಅಲ್ಲ. ಪೆರಿಮೀಟರ್ ಆಲ್ರೆಡಿ ಗೊತ್ತಿದೆ ನಮಗೆ, ಎಷ್ಟಿದೆ ಅದು ಪೆರಿಮೀಟರ್ 32 ಅಂತ ಇರೋದ್ರಿಂದ 32 ಬೈ 2 ಇಟ್ ಈಸ್ 16. ಸೊ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಏರಿಯಾ ಆಫ್ ಟ್ರಯಾಂಗಲ್ ಈಕ್ವಲ್ಸ್ ಟು ಎಸ್ ಇಂಟು ಎಸ್ ಅಂದರೆ 16 ಇಂಟು 16 - 8 ಎಸ್ ಮೈನಸ್ ಎ ಇಂಟು
ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ. ದಿಸ್ ಇಸ್ ಈಕ್ವಲ್ ಟು ಈ 16 ಅನ್ನ ಸ್ಕ್ವೇರ್ ರೂಟ್ ಇಂದ ಹೊರಗಡೆ ತೆಗೆದ್ರೆ ವಿ ಗೆಟ್ 4 ರೂಟ್. ಈಗ ಈ ಬ್ರಾಕೆಟ್ಗಳನ್ನು ಸಿಂಪ್ಲಿಫೈ ಮಾಡೋಣ. 16 ಮೈನಸ್ 8 ಅಂತಂದ್ರೆ 8 ಇಂಟು 16 ಮೈನಸ್ 11 is 5 ಇಂಟು 16 ಮೈನಸ್ 3 is 3. ಸಾರಿ 16 ಮೈನಸ್ 13 is 3. ಸೊ ಇಟ್ ಈಸ್ ಈಕ್ವಲ್ ಟು 4 ರೂಟ್ ಈ 8 ಅನ್ನ 4 2s ಅಂತ ಬರೆಯೋಣ ಇಂಟು 5 ಇಂಟು 3. ಅಗೇನ್ ಈ 4 ಅನ್ನ ರೂಟ್ ಇಂದ ಹೊರಗಡೆ ತೆಗೆದ್ರೆ 4 ಮೊದಲೇ ಇತ್ತು, ಸ್ಕ್ವೇರ್ ರೂಟ್ ಆಫ್ 4 is 2 ರೂಟ್ ಈ 2 5 3 ರೂಟ್ ಒಳಗಡೆನೆ ಉಳಿಯುತ್ತದು. ಸೊ 5 3s are 15, 15 2s are 150. ಸೊ ಇಟ್ ಈಸ್ ಈಕ್ವಲ್ ಟು ಹೊರಗಡೆ 4 2s are 8 ರೂಟ್ 150 centimeter square. So this is the area of the given triangle. ಕರೆಕ್ಟ್ ಆಗಿದೆಯಲ್ಲ? ಎಸ್ ಬೈ 2 a plus b plus c by 2 it is 16 into 8. Yes, 16 minus 8, 16 minus 11, 16 minus 13, 4 8 16 1 5 3 4 8 2 ಎಷ್ಟು ಸಿಲ್ಲಿ ಮಿಸ್ಟೇಕ್ಸ್ ಮಾಡ್ತೀನಿ ನಾನು. 3 5 5 ಎಸ್ 5 3 15 30 ಎಸ್ 30 8 ರೂಟ್ 30 centimeter square. 8 root 30 centimeter square. Next question is x cube minus 7x plus 6. ಬಹುಪದೋಕ್ತಿಯ ಒಂದು ಶೂನ್ಯತೆಯು -3 ಆದರೆ ಅದರ ಉಳಿದೆರಡು ಶೂನ್ಯತೆಗಳನ್ನು ಕಂಡುಹಿಡಿಯಿರಿ. ಫೈಂಡ್ ದ ಅದರ್ ಟೂ ಝೀರೋಸ್ ಆಫ್ ಎ ಪಾಲಿನಾಮಿಯಲ್ x cube minus 7x plus 6 when one of its zero is -3. ಅಂದರೆ x equal to -3 ಅನ್ನೋದು one of the zeros. If x equal to -3 is one of the zeros, then -3 ಕಡೆ ಬಂದರೆ +3. x plus 3 equal to 0. This x plus 3 will be one of the factors of this polynomial. ಹಾಗಾಗಿ ನಾವೇನು ಮಾಡೋಣ ಅಂತಂದರೆ ಈ x plus 3 ಇಂದ x cube minus 7x plus 6 ಅನ್ನು ಲಾಂಗ್ ಡಿವಿಷನ್ ಮೆಥಡಿಂದ ಡಿವೈಡ್ ಮಾಡಿ ಕೋಶೆಂಟ್ ಅನ್ನು ಫೈಂಡ್ ಮಾಡೋಣ. ಆ ಕೋಶೆಂಟ್ ಅನ್ನು ನಾವು ಮತ್ತೊಮ್ಮೆ ಫ್ಯಾಕ್ಟರೈಸ್ ಮಾಡಿ ಝೀರೋಸ್ ಅನ್ನು ಫೈಂಡ್ ಮಾಡೋಣ. Therefore, let us move towards long division method. x cube ಇದೆ, x ಸ್ಕ್ವೇರ್ ಇಲ್ಲ, ಸೊ 0x ಸ್ಕ್ವೇರ್ ಅಂತ ಬರ್ಕೊಂತೀನಿ ನಾನು. -7x plus 6. ಸೊ x ಕ್ಯೂಬ್ ಇರೋದ್ರಿಂದ ಇಲ್ಲಿ x ಸ್ಕ್ವೇರ್ ಬರೆದ್ರೆ x ಸ್ಕ್ವೇರ್ ಇಂಟು x ಕ್ಯೂಬ್ ಆಗುತ್ತೆ, ಪ್ಲಸ್ 3 ಇಂಟು x ಸ್ಕ್ವೇರ್ 3x ಸ್ಕ್ವೇರ್. ಸೈನ್ಗಳನ್ನ ಚೇಂಜ್ ಮಾಡಿ ಪ್ಲಸ್ ಇದೆ ಮೈನಸ್ ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಕ್ಯೂಬ್ ಕ್ಯಾನ್ಸಲ್ ಆಯಿತು. 0x ಸ್ಕ್ವೇರ್ ಮೈನಸ್ 3x ಸ್ಕ್ವೇರ್ ಅಂತಂದರೆ -3x ಸ್ಕ್ವೇರ್ -7x. ಓಕೆ, ಈಗ ಇಲ್ಲಿ -3x ಸ್ಕ್ವೇರ್ ಇದೆ, ಇಲ್ಲಿ x ಇದೆ, ಸೊ ವಿ ಹ್ಯಾವ್ ಟು ಟೇಕ್ -3x. ಯಾವ ರೀತಿ ಮಾಡಬೇಕಂತ ಎಷ್ಟೋ ಸರಿ ನಾನು ಹೇಳಿದ್ದೀನಿ. -3x ಸ್ಕ್ವೇರ್ ಇದರಲ್ಲಿ ಫಸ್ಟ್ ಟರ್ಮ್ ತರಬೇಕು, ಡಿವೈಸರಲ್ಲಿ ಫಸ್ಟ್ ಟರ್ಮಿಂದ ಡಿವೈಡ್ ಮಾಡಬೇಕು. ಸೊ ವಿ ಗೆಟ್ -3x. ಇದೇ -3x ಅನ್ನೇ ಇಲ್ಲಿ ಮೇಲ್ಗಡೆ ಕೋಶೆಂಟಲ್ಲಿ ಬರ್ಕೊಳ್ತೀವಿ. -3x ಇಂಟು ಎಕ್ಸ್ ಅಂತಂದರೆ -3x ಸ್ಕ್ವೇರ್ ಮೈನಸ್ ಇಂಟು ಪ್ಲಸ್ ಮೈನಸ್ 3 3s 9x. ಈಗ ಸೈನ್ ಅನ್ನ ಚೇಂಜ್ ಮಾಡಿ ಮೈನಸ್ ಇದೆ ಪ್ಲಸ್ ಮೈನಸ್ ಇದೆ ಪ್ಲಸ್ -7x ಪ್ಲಸ್ 9x ಅಂತಂದರೆ ವಿ ಗೆಟ್ 2x ಪ್ಲಸ್ 6 ಅನ್ನ ಕೆಳಗಡೆ ತಗೊಳ್ರಿ. ಈಗ ಇದರಲ್ಲಿ ಫಸ್ಟ್ ಟರ್ಮ್ ಯಾವುದು 2x, ಡಿವೈಸರಲ್ಲಿ ಫಸ್ಟ್ ಟರ್ಮ್ x ಆಗಿರೋದ್ರಿಂದ x ಕ್ಯಾನ್ಸಲ್ ಮಾಡಿದ್ರೆ ವಿ ಗೆಟ್ 2. ಸೊ ಇಲ್ಲಿ ನಾವು 2ನ ಇಟ್ಕೊಂಡು ಮಲ್ಟಿಪ್ಲೈ ಮಾಡಬೇಕು. 2 ಇಂಟು ಎಕ್ಸ್ 2x ಪ್ಲಸ್ 2 3s 6. ಸೈನ್ ಚೇಂಜ್ ಮಾಡಿದರೆ ಎರಡು ಟರ್ಮ್ಗಳು ಕ್ಯಾನ್ಸಲ್ ಆಗಿ 0. ಸೊ ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತೆ ಇದು. ದೇರ್ಫೋರ್ ಈಗ x ಪ್ಲಸ್ 3 ಅಂದರೆ ಒನ್ ಆಫ್ ದ ಫ್ಯಾಕ್ಟರ್ ಆದರೆ ಇನ್ನೊಂದು ಫ್ಯಾಕ್ಟರ್ ಯಾವುದಾಗಿರುತ್ತೆ ಅಂದರೆ x ಸ್ಕ್ವೇರ್ ಮೈನಸ್ 3x ಪ್ಲಸ್ 2. ಈಗ ಇದನ್ನು ಫ್ಯಾಕ್ಟರೈಸ್ ಮಾಡಬೇಕು.
ಓಕೆ, ಇದರಾಗ ಝೀರೋಸ್ನ ಫೈಂಡ್ ಮಾಡ್ಬೇಕಂತ ಹೇಳಿರೋದ್ರಿಂದ ಈಕ್ವಲ್ ಟು 0 ಅಂತ ನಾನೇ ತಗೊಳ್ತೀನಿ. ಈಗ ಫ್ಯಾಕ್ಟರೈಸ್ ಮಾಡಿ ಎಕ್ಸ್ ಸ್ಕ್ವೇರ್ ಮೈನಸ್ 3x ಅನ್ನ -2x -x ಅಂತ ಬರೀಬಹುದು. ದಿಸ್ ಇಸ್ ಈಕ್ವಲ್ ಟು 0. ಯಾಕಂದ್ರೆ -2 -1 ಮಲ್ಟಿಪ್ಲೈ ಮಾಡಿದ್ರೆ +2 ಬರುತ್ತೆ. ಇನ್ನು -2 -1 ಆಡ್ ಮಾಡಿದ್ರೆ -3 ಬರುತ್ತೆ. ಯಾಕಂದ್ರೆ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಈಸ್ 1, ಕಾನ್ಸ್ಟೆಂಟ್ ಈಸ್ 2. ಸೊ ಈ 2 ನ ಪ್ರಾಡಕ್ಟ್ ಆಫ್ 2 ರಿಯಲ್ ನಂಬರ್ಸ್ ಆಗಿ ಬರೀಬೇಕು. 2 1s 2 ಆಗಿ ಬರೀಬಹುದು. ಆದ್ರೆ ಆಡ್ ಮಾಡಿದ್ರೆ ಅಥವಾ ಸಬ್ಟ್ರಾಕ್ಟ್ ಮಾಡಿದ್ರೆ -3 ಬರ್ತಿರ್ಬೇಕು. ಹಾಗಾಗಿ -2 -1 ಅಂತ ತಗೊಂಡಿದ್ದೀನಿ. ಈಗ ಫಸ್ಟ್ ಎರಡು ಟರ್ಮ್ಗಳಿಂದ x ಕಾಮನ್ ತೆಗಿರಿ, ವಿ ಗೆಟ್ x -2. ನೆಕ್ಸ್ಟ್ ಎರಡು ಟರ್ಮ್ಗಳಿಂದ -1 ಕಾಮನ್ ತೆಗಿರಿ, ಅಗೇನ್ ವಿ ಗೆಟ್ x -2 ಅಂಡ್ ದಿಸ್ ಇಸ್ ಈಕ್ವಲ್ ಟು 0. ನಾವು x -2 ಮತ್ತೊಮ್ಮೆ ಬರುತ್ತೆ. ಇನ್ನೊಂದು ಬ್ರಾಕೆಟ್ ಅಲ್ಲಿ x -1 ಉಳಿತು ಅಂಡ್ ದಿಸ್ ಇಸ್ ಈಕ್ವಲ್ ಟು 0. ಐದರ್ x -2 ಈಸ್ 0 ಆರ್ x -1 ಈಕ್ವಲ್ ಟು 0. ಸೊ ಎರಡರಲ್ಲಿ ಯಾವುದಾದ್ರು ಒಂದಾದಾಗ ಮಾತ್ರ ಈ ಪ್ರಾಡಕ್ಟ್ 0 ಆಗಕ್ಕೆ ಸಾಧ್ಯ. ಸೊ ದಿಸ್ ಇಂಪ್ಲೈಸ್ x ಈಸ್ ಈಕ್ವಲ್ ಟು 2 ಆರ್ x ಈಕ್ವಲ್ ಟು 1. therefore ಒಂದು 0 -3 ಆದರೆ ಇನ್ನೆರಡು zeros ಯಾವುದು ಅಂತಂದ್ರೆ 2 and 1 ಆರ್ ದ ಅದರ್ ಟು zeros. therefore 3 zeros ಯಾವುದು ಅಂತಂದ್ರೆ -3, 2, 1. these are the 3 zeros of the given polynomial. next question is, ಒಂದು ಆಯತಾಕಾರದ ಮೈದಾನದ ಕರ್ಣದ ಉದ್ದವು ಅದರ ಚಿಕ್ಕ ಬಾಹುವಿನ ಉದ್ದಕ್ಕಿಂತ 60 ಮೀಟರ್ ಹೆಚ್ಚಾಗಿದೆ ಹಾಗೂ ಅದರ ದೊಡ್ಡ ಬಾಹುವಿನ ಉದ್ದವು ಚಿಕ್ಕ ಬಾಹುವಿನ ಉದ್ದಕ್ಕಿಂತ 30 ಮೀಟರ್ ಹೆಚ್ಚಾಗಿದೆ. ಹಾಗಾದರೆ ಆ ಮೈದಾನದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ದ ಲೆಂತ್ ಆಫ್ ಡಯಾಗನಲ್ ಆಫ್ ಎ ರೆಕ್ಟಾಂಗ್ಯುಲರ್ ಫೀಲ್ಡ್ ಈಸ್ 60 ಮೀಟರ್ ಮೋರ್ ದ್ಯಾನ್ ಇಟ್ಸ್ ಶಾರ್ಟೆಸ್ಟ್ ಸೈಡ್ ಅಂಡ್ ದ ಲೆಂತ್ ಆಫ್ ಲಾಂಗರ್ ಸೈಡ್ ಈಸ್ 30 ಮೀಟರ್ ಮೋರ್ ದೆನ್ ದ ಶಾರ್ಟೆಸ್ಟ್ ಸೈಡ್. ಫೈಂಡ್ ದ ಏರಿಯಾ ಆಫ್ ದ ಫೀಲ್ಡ್. ರೆಫರೆನ್ಸ್ಗೆ ಒಂದು ರೆಕ್ಟಾಂಗಲ್ ತಗೊಳ್ಳೋಣ. ಇದು ಒಂದು ರೆಕ್ಟಾಂಗಲ್ ಆಗಿರಲಿ ಮತ್ತು ಡಯಾಗ್ನಲ್ ಬೇಕು ನಮಗೆ, ಹಾಗಾಗಿ ಒಂದು ಡಯಾಗ್ನಲ್ ಡ್ರಾ ಮಾಡ್ಕೊಳ್ಳೋಣ. ಸೊ ಇದು ಒಂದು ಡಯಾಗ್ನಲ್. ಈಗ ಇಲ್ಲಿ ಶಾರ್ಟೆಸ್ಟ್ ಸೈಡ್ ಯಾವುದು ಅಂತಂದ್ರೆ ಇದು ಆಗಿರೋದ್ರಿಂದ ಇದು ಶಾರ್ಟೆಸ್ಟ್ ಸೈಡ್ ಎಕ್ಸ್ ಆಗಿರಲಿ. ಈಗ ಅವನೇನು ಹೇಳ್ತಾನೆ ಅಂತಂದ್ರೆ ಕರ್ಣದ ಉದ್ದವು ಅದರ ಚಿಕ್ಕ ಬಾಹುವಿನ ಉದ್ದಕ್ಕಿಂತ 60 ಮೀಟರ್ ಹೆಚ್ಚಾಗಿದೆ ಅಂತ. ಸೊ ಇದು ಚಿಕ್ಕ ಬಾಹು ಎಕ್ಸ್ ಆದರೆ, ಶಾರ್ಟೆಸ್ಟ್ ಸೈಡ್ ಎಕ್ಸ್ ಆದರೆ ಅದಕ್ಕಿಂತ 60 ಮೋರ್ ಅಂತ ಹೇಳಿರೋದ್ರಿಂದ ಡಯಾಗ್ನಲ್ ಏನಾಯಿತು ಎಕ್ಸ್ ಪ್ಲಸ್ 60. ಆಮೇಲೆ ಹೇಳ್ತಾನೆ ಲೆಂತ್ ಆಫ್ ಲಾಂಗರ್ ಸೈಡ್ ಈಸ್ 30 ಮೀಟರ್ ಮೋರ್ ದೆನ್ ದ ಶಾರ್ಟೆಸ್ಟ್ ಸೈಡ್. ಶಾರ್ಟೆಸ್ಟ್ ಸೈಡ್ ಎಕ್ಸ್ ಇದೆ ಅಂತಂದ್ರೆ ಲಾಂಗೆಸ್ಟ್ ಸೈಡ್ ಇದು. ಸೊ ಇದರ ಲೆಂತ್ ಎಷ್ಟಾಗಿರುತ್ತೆ ಅಂತಂದ್ರೆ ಎಕ್ಸ್ ಪ್ಲಸ್ 30 ಆಗಿರುತ್ತೆ. ಎಲ್ಲ ಮೀಟರ್ಗಳಲ್ಲೇ ಇರೋದು. ಓಕೆ, ಲೆಟ್ ಶಾರ್ಟೆಸ್ಟ್ ಸೈಡ್ ಬಿ ಎಕ್ಸ್, ಶಾರ್ಟೆಸ್ಟ್ ಸೈಡ್ ಬಿ ಎಕ್ಸ್. therefore diagonal equals to x plus 60 and longest side will be equal to x plus 30. 30 meter more longest side ಇದ್ರೆ 60 meter more diagonal ಇರುತ್ತೆ. ಈಗ ಇದಕ್ಕೆ ಹೆಸರುಗಳನ್ನು ಕೊಡೋಣ. ಇದು ಎ ಬಿ ಸಿ ಡಿ ಆಗಿರಲಿ. So in triangle ABC, angle B is 90 degree. Therefore, applying Pythagoras theorem, we get AC square equals to AB square plus BC square. Because we have to find the value of x. Then only we can find the area of this rectangular field. AC ಅಂತಂದ್ರೆ x plus 60 ಇದೆ. Therefore, x plus 60 whole square. AB ಅಂತಂದ್ರೆ x ಇದೆ, x square ಮಾತ್ರ. BC again x plus 30 whole square. ಈಗ ಎಕ್ಸ್ ಪ್ಲಸ್ 60 ಹೋಲ್ ಸ್ಕ್ವೇರ್ ಮತ್ತು ಎಕ್ಸ್ ಪ್ಲಸ್ 30 ಹೋಲ್ ಸ್ಕ್ವೇರ್ ಎರಡು ಕೂಡ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಆಗಿರೋದ್ರಿಂದ ವಿ ಗೆಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ 60 ಸ್ಕ್ವೇರ್, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಲ್ಲ, 60 ಸ್ಕ್ವೇರ್ ಅಂತಂದ್ರೆ 3600 ಪ್ಲಸ್ 2ab 2 ಇಂಟು ಎಕ್ಸ್ ಇಂಟು 60. ಸೊ 2 ಇಂಟು 60 ಬಂದಿರೋದ್ರಿಂದ 120x ಆಗುತ್ತೆ. ಸೊ ಇಟ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಇದು ಕೂಡ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಆಗೋದ್ರಿಂದ ಎ ಸ್ಕ್ವೇರ್ ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂತಂದರೆ 30 ಸ್ಕ್ವೇರ್. 30ನ ಸ್ಕ್ವೇರ್ ಮಾಡಿದ್ರೆ ವಿ ಗೆಟ್ 900 ಪ್ಲಸ್ 2ab ಅಂದರೆ 2 ಇಂಟು ಎಕ್ಸ್ ಇಂಟು 30. 2 ಇಂಟು ಎಕ್ಸ್ ಇಂಟು 30 ಅಂದರೆ 2 3s 6, 60x ಆಗುತ್ತೆ. ಎರಡು ಕಡೆ ಎಕ್ಸ್ನ ಕ್ಯಾನ್ಸಲ್ ಮಾಡಿಬಿಡಿ. ಇಲ್ಲಿ ಎಕ್ಸ್ ಸ್ಕ್ವೇರ್ ಮಾತ್ರ ಉಳಿದಿದೆ. ಎಲ್ಲ ಟರ್ಮ್ಸ್ನು ರೈಟ್ ಸೈಡ್ ತೊಗೊಂಡ್ಬಿಡೋಣ. ಎಕ್ಸ್ ಸ್ಕ್ವೇರ್ ಪ್ಲಸ್ 60x 120 ಈ ಕಡೆ ಬಂದರೆ ಮೈನಸ್ 120x ಪ್ಲಸ್ 900 ಇದೆ. 3600 ರೈಟ್ ಸೈಡ್ ಬಂದರೆ ಮೈನಸ್ 3600. ದಿಸ್ ಈಸ್ ಈಕ್ವಲ್ ಟು 0. ನಾವು ವಿ ಗೆಟ್ ಎಕ್ಸ್ ಸ್ಕ್ವೇರ್
60 ಮೈನಸ್ 120 ಅಂತಂದರೆ ಮೈನಸ್ 60x ಪ್ಲಸ್ 900 ಮೈನಸ್ 3600 ಇದೆ. ಸಬ್ಟ್ರಾಕ್ಟ್ ಮಾಡಿದರೆ ವಿ ಗೆಟ್ ಮೈನಸ್ 2700. ಇಟ್ ಈಸ್ ಈಕ್ವಲ್ ಟು 0. ಎಸ್, ಈಗ ಫ್ಯಾಕ್ಟರೈಸ್ ಮಾಡಬೇಕು. 2700 ಅನ್ನ ಪ್ರಾಡಕ್ಟ್ ಆಫ್ ಟೂ ರಿಯಲ್ ನಂಬರ್ಸ್ ಆಗಿ ಬರೀಬೇಕು. ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ 2700 ಬರಬೇಕು. ಅಡಿಷನ್ ಅಥವಾ ಸಬ್ಟ್ರಾಕ್ಷನ್ ಮಾಡಿದ್ರೆ ಮೈನಸ್ 60 ಬರಬೇಕು. ನಾನು ಏನು ಮಾಡ್ತೀನಿ ಅಂತಂದ್ರೆ 90 ಇಂಟು 30 ತಗೊಳ್ತೀನಿ. 9 3 27, ಝೀರೋಗಳಾದರೆ 2 0. ಸೊ ಮೈನಸ್ 90 ಪ್ಲಸ್ 30 ತಗೊಂಡೋಣ, ಸರಿ ಆಗ್ತದೆ. ಅಲ್ಲಿಗೆ ಎಕ್ಸ್ ಸ್ಕ್ವೇರ್ ಮೈನಸ್ 90x ಪ್ಲಸ್ 30x ಮೈನಸ್ 2700 ಈಕ್ವಲ್ ಟು 0. ಈಗ ಎಕ್ಸ್ ಕಾಮನ್ ತೆಗೆದ್ರೆ ಎಕ್ಸ್ ಮೈನಸ್ 90, ಇವೆರಡರಿಂದ ಪ್ಲಸ್ 30 ಕಾಮನ್ ತೆಗೆದ್ರೆ ಅಗೇನ್ ವಿ ಗೆಟ್ ಎಕ್ಸ್ ಮೈನಸ್ 90 ಈಕ್ವಲ್ ಟು 0. ಈಗ ಎಕ್ಸ್ ಮೈನಸ್ 90 ಒಂದು ಬ್ರ್ಯಾಕೆಟು, ಎಕ್ಸ್ ಪ್ಲಸ್ 30 ಇನ್ನೊಂದು ಬ್ರ್ಯಾಕೆಟ್. therefore we get x minus 90 equal to 0 or x plus 30 equal to 0. If x minus 90 is 0, then x is equal to 90. If x plus 30 is 0, then x will be equal to minus 30. But this is not possible. ಯಾಕಂದರೆ x ಅನ್ನೋದು ಒಂದು ಲೆಂತ್ ಆಗಿರೋದ್ರಿಂದ ನೆಗೆಟಿವ್ ಆಗಕ್ಕೆ ಸಾಧ್ಯ ಇಲ್ಲ. therefore x will be equal to 90. ಸೊ x 90 ಆದರೆ ಒಂದು ಸೈಡ್ ಏನಾಯ್ತು, ಅಲ್ಲಿಗೆ 90 ಶಾರ್ಟೆಸ್ಟ್ ಸೈಡ್ ಸಿಕ್ತು ನಮಗೆ. ಸೊ ಎ ಬಿ ಈಕ್ವಲ್ಸ್ ಟು ಸಿಕ್ತು 90 ಸೆಂಟಿಮೀಟರ್. ಆ್ಯಂಡ್ ಬಿ ಸಿ ಈಕ್ವಲ್ ಟು ಎಷ್ಟಾಗುತ್ತೆ, ಅಲ್ಲಿಗೆ ಎಕ್ಸ್ ಪ್ಲಸ್ 30 ಇರೋದ್ರಿಂದ 90 ಪ್ಲಸ್ 30 ಅಂತಂದರೆ 120 ಸೆಂಟಿಮೀಟರ್. ಸೊ ಲೆಂತ್ ಸಿಕ್ತು, ಇದು ಬ್ರೆಡ್ತ್ ಅಂದ್ಕೊಳ್ರಿ, ಇದು ಲೆಂತ್ ಅಂದ್ಕೊಳ್ರಿ. ಲೆಂತ್ ಮತ್ತು ಬ್ರೆಡ್ತ್ ಎರಡು ಸಿಕ್ಕಿರೋದ್ರಿಂದ ಏರಿಯಾ ಆಫ್ ದಿಸ್ ರೆಕ್ಟ್ಯಾಂಗಲ್ ಅಥವಾ ರೆಕ್ಟ್ಯಾಂಗಲ್ ಫೀಲ್ಡ್ ಈಸ್ ಗಿವನ್ ಬೈ ಲೆಂತ್ ಇಂಟು ಬ್ರೆಡ್ತ್, ದಟ್ ಈಸ್ 120 ಇಂಟು 90. 2 zeros ಆಸ್ ಇಟ್ ಈಸ್ ಬರ್ಕೊಂಡ್ಬಿಡ್ರಿ, ಇಲ್ಲೊಂದು 0 ಇಲ್ಲೊಂದು 0 ಇದೆ. 12 9 108. therefore 10,800 ಮೀಟರ್ ಇರೋದ್ರಿಂದ ಮೀಟರ್ ಸ್ಕ್ವೇರ್ 10,800 ಮೀಟರ್ ಸ್ಕ್ವೇರ್ ಇಸ್ ದ ಏರಿಯಾ ಆಫ್ ದ ಗಿವನ್ ರೆಕ್ಟ್ಯಾಂಗ್ಯುಲರ್ ಫೀಲ್ಡ್. ನೆಕ್ಸ್ಟ್ ಕ್ವಶನ್ ಈಸ್ 2,-5 ಮತ್ತು -2,9 ಬಿಂದುಗಳಿಂದ ಸಮಾನ ದೂರದಲ್ಲಿರುವ ಎಕ್ಸ್ ಅಕ್ಷದ ಮೇಲಿನ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ ಆನ್ ಎಕ್ಸ್ ಆಕ್ಸಿಸ್ ವಿಚ್ ಈಸ್ ಈಕ್ವಿಡಿಸ್ಟೆಂಟ್ ಫ್ರಾಮ್ 2,-5 ಆ್ಯಂಡ್ -2,9. ಅಂದರೆ ಇಲ್ಲೊಂದು ಪಾಯಿಂಟ್ ಇದೆ ಅಂತ ಅನ್ಕೊಳ್ರಿ, ಇದು 2,-5. ಮತ್ತೊಂದು ಪಾಯಿಂಟ್ ಇದೆ, ಇದು -2,9. ಈ ಎರಡೂ ಪಾಯಿಂಟಿಂದ ಒಂದು ಪಾಯಿಂಟ್ ಇದೆ, ಇದು ಇಟ್ ಈಸ್ ಈಕ್ವಿಡಿಸ್ಟೆಂಟ್ ಫ್ರಾಮ್ ಬೋತ್ ದ ಪಾಯಿಂಟ್ಸ್. ಸಪೋಸ್ ಇದನ್ನ ಎ ಅನ್ಕೊಂಡ್ರೆ 2,-5ನ ಎ, ಈ ಪಾಯಿಂಟನ್ನ ಪಿ ಅನ್ಕೊಂಡ್ರೆ 2,-5ನ ಎ, -2,9ನ ಬಿ ಅಂತ ಅನ್ಕೊಂಡ್ರೆ ಪಿ ಎ ಮತ್ತು ಪಿ ಬಿ ಎರಡೂ ಕೂಡ ಡಿಸ್ಟೆನ್ಸ್ಗಳು ಸೇಮ್ ಇರ್ತದೆ. ಸೊ ಪಿ ಎ ಎಷ್ಟು ಲೆಂತ್ ಇರುತ್ತೋ ಪಿ ಬಿ ಕೂಡ ಅಷ್ಟೇ ಲೆಂತ್ ಇರುತ್ತೆ. ಸೊ ಈ ರೀತಿ ಈಕ್ವಿಡಿಸ್ಟೆಂಟ್ ಅಲ್ಲಿ ಇದೆ ಅಂತ ಅರ್ಥ. ಬಟ್ ಈ ಪಾಯಿಂಟ್ ಎಲ್ಲಿದೆ ಅಂತಂದ್ರೆ ಎಕ್ಸ್ ಅಕ್ಷದ ಮೇಲೆ, ಆನ್ ಎಕ್ಸ್ ಆಕ್ಸಿಸ್. ಎಕ್ಸ್ ಆಕ್ಸಿಸ್ ಮೇಲೆ ಇದೆ ಅಂತಂದ್ರೆ ವೈ ಕೋಆರ್ಡಿನೇಟ್ ಏನಾಗಿರುತ್ತೆ, ಅಲ್ಲಿಗೆ 0 ಆಗಿರುತ್ತೆ. therefore coordinates of this point will be of the form x, 0. ಸೊ ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿಬಿಟ್ರೆ ಸಾಕು, ನಮಗೆ ಆ ಒಂದು ನಿರ್ದೇಶಾಂಕ ಕೋಆರ್ಡಿನೇಟ್ ಸಿಕ್ಬಿಡ್ತದೆ. ಈಕ್ವಿಡಿಸ್ಟೆಂಟ್ ಅಂತ ಹೇಳಿರೋದ್ರಿಂದ ಲೆಟ್ ಅಸ್ ಯೂಸ್ ಡಿಸ್ಟೆನ್ಸ್ ಫಾರ್ಮುಲಾ. ಡಿಸ್ಟೆನ್ಸ್ ಫಾರ್ಮುಲಾ ಏನಿದೆ, ರೂಟ್ ಡಿ ಈಕ್ವಲ್ ಟು ರೂಟ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್ ಅಂತ ಇದೆ. ಇಲ್ಲಿ ನೀವು x2 ಮೈನಸ್ x1 ಅಂತನಾದರೂ ಬಳಸ್ಬೋದು, ಅಥವಾ x1 ಮೈನಸ್ x2 ಅಂತನಾದರೂ ಬಳಸ್ಬೋದು. ಇಲ್ಲಿ y2 ಮೈನಸ್ y1 ಅಂತನಾದರೂ ಬಳಸ್ಬೋದು, y1 ಮೈನಸ್ y2 ಅಂತನಾದರೂ ಬಳಸ್ಬೋದು. ಏನೋ ತೊಂದರೆ ಇಲ್ಲ, ಯಾಕಂದ್ರೆ ಸ್ಕ್ವೇರ್ ಇರೋದ್ರಿಂದ ಇವನ್ ನೆಗೆಟಿವ್ ಬಂದರೂ ಕೂಡ ಅದು ಪಾಸಿಟಿವ್ ಆಗ್ತದೆ. ಸೊ ಅಕಾರ್ಡಿಂಗ್ ಟು ದ ಕಂಡೀಷನ್ ಪಿ ಎ ಈಸ್ ಈಕ್ವಲ್ ಟು ಪಿ ಬಿ, ಈಕ್ವಿಡಿಸ್ಟೆಂಟ್ ಅಂತ ಹೇಳಿರೋದ್ರಿಂದ ಎರಡು ಕಡೆ ಸ್ಕ್ವೇರ್ ಮಾಡಿದ್ರೆ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ವಿ ಗೆಟ್ ಪಿ ಎ ಸ್ಕ್ವೇರ್ ಈಕ್ವಲ್ ಟು ಪಿ ಬಿ ಸ್ಕ್ವೇರ್. ಇದ್ಯಾಕೆ ಮಾಡಿದೀನಿ ಅಂತಂದ್ರೆ ಡಿ ರೂಟ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್ ಆದರೆ ಡಿ ಸ್ಕ್ವೇರ್ ಈಕ್ವಲ್ ಟು ಈ ಸ್ಕ್ವೇರ್ ಹೋಗಿ ಒಳಗಡೆ ಟರ್ಮ್ ಮಾತ್ರ ಉಳಿತದೆ. ಈ ಸ್ಕ್ವೇರ್ ರೂಟ್ ನ ತೆಗೆಯೋ ಸಲುವಾಗಿ ನಾನೇನ್ ಮಾಡಿದೀನಿ ಅಂದ್ರೆ ಎರಡು ಕಡೆ ಸ್ಕ್ವೇರಿಂಗ್ ಮಾಡಿದ್ದೀನಿ. ಸೊ ನಾನೀಗ ಏನ್ ಮಾಡ್ಕೊಂತೀನಿ ಅಂತಂದ್ರೆ ರೂಟ್ ಬರೆಯಲ್ಲ, ಈ x2 ಮೈನಸ್ x1 ಹೋಲ್ ಸ್ಕ್ವೇರ್ y2 ಮೈನಸ್ y1 ಹೋಲ್ ಸ್ಕ್ವೇರ್ ಇದೆಯಲ್ಲ ಇಷ್ಟನ್ನು ಮಾತ್ರ ಬರೀತೀನಿ. ಫಸ್ಟಿಗೆ ಪಿ ಎ. ಸೊ ಪಿ ಇದನ್ನ x1 y1 ಅಂತ ಅನ್ಕೊಳ್ರಿ, ಇದು x2 y2 ಅಂತ ಅನ್ಕೊಳ್ರಿ. ಈಗ ಪಿ ಎ ಬರೆಯೋಣ.
x2 minus x1 whole square, 2 minus x whole square plus y2 minus y1 whole square, that is minus 5 minus 0 whole square. ಈಗ ಪಿ ಬಿಗೆ ಬಂದರೆ ಇದೇ x1 y1 ಇರಲಿ, ಇದನ್ನ x2 y2 ಅಂತ ಕರೆಯೋಣ. ಅಗೇನ್ x2 minus x1 whole square plus y2 minus y1 whole square. ಇದು a minus b whole square ಇರೋದ್ರಿಂದ a square plus b square minus 2ab, 2 into 2 into 4, that is 4x. Plus minus 5 minus 0 ಅಂತಂದ್ರೆ minus 5 ಆಗುತ್ತೆ, minus 5 whole square ಅಂತಂದ್ರೆ plus 25. So it is equal to, ಇಲ್ಲಿ minus 2 minus x whole square ಅಂತ ಇದೆ. ಎರಡರಿಂದ ಮೈನಸ್ ನ ಕಾಮನ್ ತೆಗೆಯೋಣ. ಕಾಮನ್ ತೆಗೆದ್ರೆ 2 plus x whole square ಆಯಿತು. ಈ ಮೈನಸ್ಗೆ ಸ್ಕ್ವೇರ್ ಅಪ್ಲೈ ಮಾಡಿದ್ರೆ ಇದು ಪ್ಲಸ್ ಆಗಿಬಿಡ್ತು. ಸೊ ವಿ ಗೆಟ್ 2 plus x whole square. ಸೊ a plus b whole square ಅಂತಾನೆ ಅರ್ಥ. ಸೊ a square plus b square plus 2ab, 2 into 2 into x, that is 4x. ಇಲ್ಲಿ 9 minus 0 ಅಂತಂದ್ರೆ 9, 9 square is 81. ಎರಡು ಕಡೆ x square ಕ್ಯಾನ್ಸಲ್ ಆಗಲಿ, minus 4x square ರೈಟ್ ಸೈಡ್ ಬರಲಿ, 4 plus 25 it is 29, 4 ಈ ಕಡೆ ಬರಲಿ minus 4, 81 ಲೆಫ್ಟ್ ಸೈಡ್ ತಗೊಳ್ರಿ minus 81, and this is equal to 4x plus 4x. ಈ plus 4x ಯಾವುದು ಅಂದರೆ ಇದು. ಓಕೆ, 29 minus 4 ಅಂದರೆ 25, ಇಲ್ಲಿ minus 81 ಇದೆ, ಸಬ್ಟ್ರಾಕ್ಟ್ ಮಾಡೋಣ. ದೊಡ್ಡ ನಂಬರ್ 81 ಮೈನಸ್ ಹಾಕೋಣ. ಆಮೇಲೆ ಇದು 7 11 ಆಯಿತು, 11 minus 5 ಅಂದರೆ 6, 7 minus 2 ಅಂತಂದರೆ 5, ದಟ್ ಈಸ್ minus 56. ಇಟ್ ಈಸ್ ಈಕ್ವಲ್ ಟು 4x ಪ್ಲಸ್ 4x ಅಂದರೆ 8x, 8 ಅಂದರೆ 8 7 56. ದೇರ್ ಫೋರ್ ದ ವ್ಯಾಲ್ಯೂ ಆಫ್ x ಈಸ್ minus 7. ಸೊ x ಕೋಆರ್ಡಿನೇಟ್ ಯಾವ ರೀತಿ ಇದೆ, x, 0 ಅಂತ ಇದೆ, ಬಟ್ ಜಸ್ಟ್ ನೌ ವಿ ಗಾಟ್ ದ ವ್ಯಾಲ್ಯೂ ಆಫ್ x, ದಟ್ ಈಸ್ minus 7. ದೇರ್ ಫೋರ್ ಕೋಆರ್ಡಿನೇಟ್ ಯಾವ ರೀತಿ ಇರುತ್ತೆ, ಯಾವುದು ಅಂತಂದ್ರೆ minus 7, 0 ಈಸ್ ದ ಪಾಯಿಂಟ್ ಆನ್ ದ x axis which is equidistant from the points 2, minus 5 and minus 2, 9. Remaining questions will be discussed in the next class. Thank you.